100 ವರ್ಷ ಆಯಿತು ಅಂದರೆ ಒಬ್ಬ ವ್ಯಕ್ತಿ ಸರಿಯಾಗಿ ನಿಂತ್ಕೊಳ್ಳೋದೇ ಚಾಲೆಂಜು. ಅಂಥದ್ರಲ್ಲಿ ಈ ವ್ಯಕ್ತಿ 42 ಕಿಲೋಮೀಟರ್ ಮ್ಯಾರಥಾನ್ ಓಡಿ 100ನೇ ವಯಸ್ಸಿನಲ್ಲಿ ಫಸ್ಟ್ ಪರ್ಸನ್ ಮ್ಯಾರಥಾನ್ ಓಡಿರೋದು ಅಂತ ಹೆಸರುವಾಸಿಯಾಗಿದ್ದಾರೆ. ಯಾರು ಅವರು? ಫೌಜಾ ಸಿಂಗ್ ಅಂತ ಹೇಳ್ಬಿಟ್ಟು 1911ರಲ್ಲಿ ಪಂಜಾಬಲ್ಲಿ ಒಂದು ರೈತರ ಕುಟುಂಬಕ್ಕೆ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಒಂದು ರೈತರ ಒಂದು ಫ್ಯಾಮಿಲಿನಲ್ಲೇ ಬೆಳೆದು ಬರ್ತಾರೆ, ಮದುವೆ ಆಗುತ್ತೆ, ಮಗು ಆ ಥರ ಎಲ್ಲ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಅವರು 81ನೇ ವಯಸ್ಸಲ್ಲಿದ್ದಾಗ ತನ್ನ ಹೆಂಡತಿ ಸತ್ತೋಗ್ತಾರೆ. ಅದಾದ ನಂತರ 2 ವರ್ಷಗಳ ನಂತರ ತನ್ನ ಮಗನೂ ಸತ್ತೋಗ್ತಾರೆ. ತಾನು ಪ್ರೀತಿಸಿದವ್ರು ಇಬ್ರು ತನ್ನನ್ನು ಬಿಟ್ಟು ದೂರ ಹೋದ್ರು ಅಂತ ಹೇಳ್ಬಿಟ್ಟು ದುಃಖಕ್ಕೊಳಗಾಗ್ತಾರೆ. ಅದರಿಂದ ಆಚೆಗೆ ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 89ನೇ ವಯಸ್ಸಿಗೆ ಆ ವ್ಯಕ್ತಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಓಡೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಸುಮಾರು 100ನೇ ವಯಸ್ಸಿನಲ್ಲಿ ಮ್ಯಾರಥಾನ್ನ ಓಡಿ ಆ ವ್ಯಕ್ತಿ ಫಿನಿಶ್ ಮಾಡಿದ್ದಾರೆ. 100ನೇ ವಯಸ್ಸಿನಲ್ಲಿ ಮ್ಯಾರಥಾನ್ ಓಡಿರುವಂಥ ವ್ಯಕ್ತಿಗೆ ಸ್ಪಾನ್ಸರ್ಶಿಪ್ ಮಾಡಿದ್ದು ಅಡಿಡಾಸ್ ಬ್ರಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಮಾಡುತ್ತೆ ಫೌಜಾ ಸಿಂಗ್ ಅವ್ರನ್ನ. ಬಂದಂಥ ದುಡ್ಡನ್ನೆಲ್ಲ ಒಂದು ಕಾಮನ್ ಹೆಲ್ಪಿಗೆ ಅಂತ ಹೇಳ್ಬಿಟ್ಟು ಡೊನೇಟ್ ಮಾಡಿಬಿಡ್ತಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಲೈಫಲ್ಲಿ ನಮ್ಗೆ ಈ ವಯಸ್ಸಾಯಿತು ಅಂದರೆ ಇದನ್ನು ಮಾಡೋಕ್ಕಾಗಲ್ಲ, ಈ ವಯಸ್ಸಾಯಿತು ಅಂದರೆ ಇದನ್ನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಮೆಂಟಲಿ ನಾವು ಫಿಕ್ಸ್ ಆಗಿಬಿಡ್ತೀವಿ. ಆದರೆ ಎಲ್ಲ ಬೌಂಡ್ರೀಸ್ಗಳನ್ನ ದಾಟ್ಕೊಂಡು ಆಚೆಗೆ ಹೋದ್ರೇ ಗೊತ್ತಾಗುತ್ತೆ ನಮ್ಮ ಪೊಟೆನ್ಷಿಯಲ್ ಏನು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ರಿಸ್ಟ್ರಿಕ್ಷನ್, ಆ ಒಂದು ಬೌಂಡ್ರಿನ ದಾಟ್ಕೊಂಡು ಆಚೆಗೆ ಹೋದ್ರೇ ನಿನಗೆ ಗೊತ್ತಾಗುತ್ತೆ ನೀನು ಯಾರು ಅಂತ ಹೇಳ್ಬಿಟ್ಟು. ಬ್ರೇಕ್ ದೋಸ್ ಬೌಂಡ್ರೀಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್.